Jai Shram. I am Dinesh Pujari, lecturer in Commerce, Sri Rama PU College, Kaladka. Students, now we are discussing second chapter of the accountancy, that is accounting for partnership, basic concepts. ವಿದ್ಯಾರ್ಥಿಗಳೇ, ನಾವು ಈಗ ಲೆಕ್ಕಶಾಸ್ತ್ರ ವಿಷಯದ ಎರಡನೇ ಪಾಠವನ್ನು ಕಲಿತಿದ್ದೇವೆ. ಪಾಲುದಾರಿಕೆಯ ಲೆಕ್ಕ ಬರಹ ಮೂಲ ಪರಿಕಲ್ಪನೆಗಳು. In this chapter we studied, ಈ ಚಾಪ್ಟರ್ ನಾವು ಕಲಿತಿದ್ದೇವೆ, all transactions relating to partners are recorded in the books of firm through their capital accounts. ಈ ಪಾಠದಲ್ಲಿ ನಾವು ಕಲಿತಿದ್ದೇವೆ, ಪಾಲುದಾರರಿಗೆ ಸಂಬಂಧಪಟ್ಟ ಎಲ್ಲಾ ವಹಿವಾಟುಗಳನ್ನು ಪಾಲುದಾರಿಕೆಯ ಸಂಸ್ಥೆಯ ಲೆಕ್ಕ ಪುಸ್ತಕದಲ್ಲಿ ಪಾಲುದಾರರ ಬಂಡವಾಳ ಖಾತೆಗಳ ಮುಖಾಂತರ ನಮೂದು ಮಾಡಲಾಗುತ್ತದೆ. ನಂತರ ವಿ ಸ್ಟಡಿಡ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ದ ಪಾರ್ಟ್ನರ್ಸ್. ನಾವು ಪಾಲುದಾರರಿಗೆ ಸಂಬಂಧಪಟ್ಟ ವಹಿವಾಟುಗಳು ಯಾವುದು ಎನ್ನುವುದನ್ನು ನೋಡಿದ್ದೇವೆ. ದ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್ ಆರ್, ಪಾಲುದಾರರಿಗೆ ಸಂಬಂಧಪಟ್ಟ ವಹಿವಾಟುಗಳು ಯಾವುದೆಲ್ಲ ಅಂದರೆ, ಫಸ್ಟ್ ಒನ್, ಒರಿಜಿನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಬೈ ದ ಪಾರ್ಟ್ನರ್ಸ್, ಪಾಲುದಾರರು ಹೂಡಿಕೆ ಮಾಡಿದ ಆರಂಭಿಕ ಬಂಡವಾಳ. ಸೆಕೆಂಡ್ ಒನ್, ಎಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಬೈ ದ ಪಾರ್ಟ್ನರ್, ಪಾಲುದಾರರು ಹೂಡಿಕೆ ಮಾಡಿದ ಹೆಚ್ಚುವರಿ ಬಂಡವಾಳ. ಥರ್ಡ್ ಒನ್, ವಿಡ್ರಾವಲ್ ಆಫ್ ಕ್ಯಾಪಿಟಲ್ ಮೇಡ್ ಬೈ ದ ಪಾರ್ಟ್ನರ್ಸ್, ಪಾಲುದಾರರು ಹಿಂಪಡೆದುಕೊಂಡ ಬಂಡವಾಳ. ಫೋರ್ತ್ ಒನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬಂಡವಾಳದ ಮೇಲಿನ ಬಡ್ಡಿ. ಡ್ರಾಯಿಂಗ್ಸ್ ಮೇಡ್ ಬೈ ದ ಪಾರ್ಟ್ನರ್ಸ್, ಪಾಲುದಾರರು ಸ್ವಂತಕ್ಕೆ ಹಿಂಪಡೆದುಕೊಂಡ ಹಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ವಂತಕ್ಕೆ ಹಿಂಪಡೆದುಕೊಂಡರ ಮೇಲಿನ ಬಡ್ಡಿ. ಪಾರ್ಟ್ನರ್ಸ್ ಸ್ಯಾಲರಿ, ಪಾಲುದಾರರ ಸಂಬಳ. ಕಮಿಷನ್ ಟು ಪಾರ್ಟ್ನರ್ಸ್, ಪಾಲುದಾರರ ಕಮಿಷನ್. ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್, ಪಾಲುದಾರರ ಪಾಲಿನ ಲಾಭ. ಪಾರ್ಟ್ನರ್ ಶೇರ್ ಆಫ್ ಲಾಸ್, ಪಾಲುದಾರರ ಪಾಲಿನ ನಷ್ಟ ಇತ್ಯಾದಿಗಳು. ದೀಸ್ ಆರ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ದ ಪಾರ್ಟ್ನರ್ಸ್. ಇವುಗಳು ಪಾಲುದಾರರಿಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ಗಳು, ವಹಿವಾಟುಗಳು. All these transactions are recorded in the books of the firm through their capital account. ಪಾಲುದಾರರಿಗೆ ಸಂಬಂಧಪಟ್ಟಂತ ಈ ಎಲ್ಲಾ ವಹಿವಾಟುಗಳನ್ನು ಸಂಸ್ಥೆಯ ಪುಸ್ತಕದಲ್ಲಿ ಪಾಲುದಾರರ ಬಂಡವಾಳ ಖಾತೆಯ ಮುಖಾಂತರ ನಮೂದು ಮಾಡಲಾಗುತ್ತದೆ. Then we studied there are two methods for maintaining the partners capital account. ನಂತರ ನಾವು ಕಲಿತಿದ್ದೇವೆ, ಪಾಲುದಾರರ ಬಂಡವಾಳ ಖಾತೆಯನ್ನು ನಿರ್ವಹಿಸುವುದಕ್ಕಾಗಿ ಎರಡು ವಿಧಾನಗಳು ಇದಾವೆ. ಪಾಲುದಾರರ ಬಂಡವಾಳ ಖಾತೆಗಳನ್ನು ಎರಡು ವಿಧಾನದಲ್ಲಿ ರಚಿಸಬಹುದೆಂದು ಕಲ್ತೀವಿ. ಫಸ್ಟ್ ಒನ್, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಸ್ಥಿರ ಬಂಡವಾಳ ವಿಧಾನ. ಸೆಕೆಂಡ್ ಒನ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ಬದಲಾಗುವ ಬಂಡವಾಳ ವಿಧಾನ. ಇನ್ನು ಮುಂದೆ ಇವುಗಳ ಬಗ್ಗೆ ಕಲಿಯುವ. ಫಸ್ಟ್ ಒನ್, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಸ್ಥಿರ ಬಂಡವಾಳ ವಿಧಾನ. ವಾಟ್ ಇಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್? ಸ್ಥಿರ ಬಂಡವಾಳ ವಿಧಾನ ಅಂದರೆ ಏನು? Fixed capital method is a method under which the capital of the partner shall remain fixed year after year. ಸ್ಥಿರ ಬಂಡವಾಳ ವಿಧಾನ ಅಂದರೆ ಅದೊಂದು ವಿಧಾನ. ಯಾವ ವಿಧಾನ? ಯಾವ ವಿಧಾನದಲ್ಲಿ ಪಾಲುದಾರರ ಬಂಡವಾಳ ವರುಷದಿಂದ ವರುಷಕ್ಕೆ ಸ್ಥಿರವಾಗಿ ಇರುತ್ತದೆ, ಒಂದೇ ರೀತಿಯಾಗಿ ಇರುತ್ತದೆ, ಅಂತಹ ವಿಧಾನವನ್ನು ಸ್ಥಿರ ಬಂಡವಾಳ ವಿಧಾನವೆಂದು ಕರೆಯಲಾಗುತ್ತದೆ. Here the capital of partner will change only when additional capital introduced or a part of the capital is withdrawn. ಇಲ್ಲಿ ಪಾಲುದಾರರ ಬಂಡವಾಳ ಅದು ಬದಲಾಗುತ್ತದೆ. ಯಾವಾಗಂದರೆ, ಯಾವಾಗ ಪಾಲುದಾರರು ಹೆಚ್ಚುವರಿ ಬಂಡವಾಳವನ್ನು ಸಂಸ್ಥೆಯಲ್ಲಿ ತೊಡಗಿಸುತ್ತಾರೆ ಅಥವಾ ಸಂಸ್ಥೆಯಿಂದ ಭಾಗಶಃ ಬಂಡವಾಳವನ್ನು ಹಿಂಪಡೆದುಕೊಳ್ಳುತ್ತಾರೆ, ಆವಾಗ ಮಾತ್ರ ಈ ವಿಧಾನದಲ್ಲಿ ಪಾಲುದಾರರ ಬಂಡವಾಳವು ಬದಲಾಗುತ್ತದೆ. ಅನ್ಲೆಸ್, ಇಲ್ಲದಿದ್ದರೆ, ದ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ಸ್ ರಿಮೇನ್ಸ್ ಫಿಕ್ಸ್ಡ್ ಇಯರ್ ಆಫ್ಟರ್ ಇಯರ್. ಪಾಲುದಾರರ ಬಂಡವಾಳ ಅದು ವರ್ಷದಿಂದ ವರ್ಷಕ್ಕೆ ಸ್ಥಿರವಾಗಿ ಇರುತ್ತದೆ. Under this method, two accounts are maintained for each partner. ಈ ವಿಧಾನದಲ್ಲಿ ಪ್ರತಿಯೊಬ್ಬ ಪಾಲುದಾರನಿಗೆ
2 ಖಾತೆಗಳನ್ನು ರಚಿಸಲಾಗುತ್ತದೆ. ದೇ ಆರ್ ಅವುಗಳು ಫಸ್ಟ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾಲುದಾರರ ಬಂಡವಾಳ ಖಾತೆ. ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಪಾಲುದಾರರ ಚಾಲ್ತಿ ಖಾತೆ. In the fixed capital method, for each partner, 2 accounts are maintained. ಸ್ಥಿರ ಬಂಡವಾಳ ವಿಧಾನದಲ್ಲಿ ಪ್ರತಿ ಪಾಲುದಾರನಿಗೆ 2 ಖಾತೆಗಳನ್ನು ನಿರ್ವಹಣೆ ಮಾಡಲಾಗುತ್ತದೆ. ಅವುಗಳು ಫಸ್ಟ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾಲುದಾರರ ಬಂಡವಾಳ ಖಾತೆ. ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಪಾಲುದಾರರ ಚಾಲ್ತಿ ಖಾತೆ. ದೆನ್ ಔಟ್ ಆಫ್ ಆಲ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ದ ಪಾರ್ಟ್ನರ್ಸ್, only 3 transactions are recorded in the capital account. ಪಾಲುದಾರರಿಗೆ ಸಂಬಂಧಪಟ್ಟ ಎಲ್ಲಾ ವಹಿವಾಟುಗಳಲ್ಲಿ ಕೇವಲ 3 ವಹಿವಾಟುಗಳನ್ನು ಮಾತ್ರ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಮೂದು ಮಾಡಲಾಗುತ್ತದೆ. ಅವುಗಳು ಯಾವುದೆಂದರೆ ಒರಿಜಿನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಬೈ ದ ಪಾರ್ಟ್ನರ್ಸ್, additional capital introduced by the partners, and withdrawal of capital made by the partners. ಪಾಲುದಾರರಿಗೆ ಸಂಬಂಧಪಟ್ಟ ಎಲ್ಲಾ ಟ್ರಾನ್ಸಾಕ್ಷನ್ಗಳಲ್ಲಿ ಕೇವಲ 3 ಟ್ರಾನ್ಸಾಕ್ಷನ್ಗಳನ್ನು ಮಾತ್ರ ಪಾಲುದಾರರ ಬಂಡವಾಳ ಖಾತೆಯಲ್ಲಿ ನಮೂದು ಮಾಡಲಾಗುತ್ತದೆ. ಅವುಗಳು ಯಾವುದಂತ ಹೇಳಿದ್ರೆ ಪಾಲುದಾರರು ಹೂಡಿಕೆ ಮಾಡಿದ ಆರಂಭಿಕ ಬಂಡವಾಳ, ಪಾಲುದಾರರು ಹೂಡಿಕೆ ಮಾಡಿದ ಹೆಚ್ಚುವರಿ ಬಂಡವಾಳ ಮತ್ತು ಪಾಲುದಾರರು ಹಿಂಪಡೆದುಕೊಂಡ ಬಂಡವಾಳದ ಭಾಗ. Then remaining all transactions are recorded in the partner's current account. ನಂತರ ಉಳಿದ ಎಲ್ಲ ಪಾಲುದಾರರಿಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ಗಳನ್ನು ಪಾಲುದಾರರ ಕರೆಂಟ್ ಅಕೌಂಟ್ ಅಲ್ಲಿ ನಮೂದು ಮಾಡಲಾಗುತ್ತದೆ, ಅಂದ್ರೆ ಚಾಲ್ತಿ ಖಾತೆಯಲ್ಲಿ ನಮೂದು ಮಾಡಲಾಗುತ್ತದೆ. Let's see the preparation of partners capital account and current account under fixed capital method. ಮುಂದೆ ಸ್ಥಿರ ಬಂಡವಾಳ ವಿಧಾನದಲ್ಲಿ ಪಾಲುದಾರರ ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆಯನ್ನು ರಚಿಸುವ ವಿಧಾನವನ್ನು ನೋಡುವ. Let first one partners capital account, ಪಾಲುದಾರರ ಬಂಡವಾಳ ಖಾತೆ. Now we are going to prepare an account. ನಾವು ಇವಾಗ ಒಂದು ಅಕೌಂಟ್ ಅನ್ನು ರಚಿಸಲು ಹೋಗ್ತಾ ಇದ್ದೇವೆ. We studied each account consists of 2 sides. ನಾವು ಕಲ್ತೀವಿ ಪ್ರತಿ ಅಕೌಂಟ್ 2 ಬದಿಯನ್ನು ಹೊಂದಿದೆ, ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್. ಆದ್ದರಿಂದ abbreviation DR and CR must be written at the top of the account. ಆದ್ದರಿಂದ DR ಮತ್ತು CR ಎನ್ನುವ abbreviation ಅನ್ನು ನಾವು ಅಕೌಂಟ್ ನ ಮೇಲ್ಗಡೆ ಬರೆಯಲೇಬೇಕು. Next, format of account, format. Next, in the partners capital account, ಪಾಲುದಾರರ ಬಂಡವಾಳ ಖಾತೆಯಲ್ಲಿ ಪ್ರಥಮವಾಗಿ to write the opening balance of partners capital account. ನಾವು ಪಾಲುದಾರರ ಬಂಡವಾಳ ಖಾತೆಯ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಬರಿಬೇಕು. ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೇ, ಇನ್ ದಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಸ್ಥಿರ ಬಂಡವಾಳ ವಿಧಾನದಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಲ್ವೇಸ್ ಶೋಸ್ ದ ಕ್ರೆಡಿಟ್ ಬ್ಯಾಲೆನ್ಸ್. ಪಾಲುದಾರರ ಬಂಡವಾಳ ಖಾತೆ ಅದು ಸದಾ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತದೆ. ಆದ್ದರಿಂದ ಶುಡ್ ಬಿ ನೋಟೆಡ್ ದಟ್ ಇದು ನಿಮಗೆ ಗೊತ್ತಿರಬೇಕು. ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾಲುದಾರರ ಬಂಡವಾಳ ಖಾತೆಯ ಆರಂಭಿಕ ಶುಲ್ಕ ಇನ್ ದಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಇಸ್ ಆಲ್ವೇಸ್ ಕ್ರೆಡಿಟ್ ಬ್ಯಾಲೆನ್ಸ್. ಸ್ಥಿರ ಬಂಡವಾಳ ವಿಧಾನದಲ್ಲಿ ಯಾವತ್ತು ಕ್ರೆಡಿಟ್ ಬ್ಯಾಲೆನ್ಸೇ ಆಗಿರುತ್ತದೆ, ಕ್ರೆಡಿಟ್ ಬ್ಯಾಲೆನ್ಸೇ ಆಗಿರುತ್ತದೆ. ಆದ್ದರಿಂದ ಟು ರೆಕಾರ್ಡ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾಲುದಾರರ ಕ್ಯಾಪಿಟಲ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಬರೆಯುವುದಕ್ಕಾಗಿ ಮೇಕ್ ಎಂಟ್ರಿ ಇನ್ ದ ಕ್ರೆಡಿಟ್ ಸೈಡ್, ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿಯನ್ನು ಮಾಡಬೇಕು. ಅದನ್ನು ಬರೆಯುವುದಕ್ಕಾಗಿ ರೈಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ನೆಕ್ಸ್ಟ್, ಆಫ್ಟರ್ ರೆಕಾರ್ಡಿಂಗ್ ದ ಓಪನಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಬರೆದ ನಂತರ ರೈಟ್ ದ ರಿಮೈನಿಂಗ್ ಎಂಟ್ರೀಸ್.
ನಾವು ಉಳಿದ ಎಂಟ್ರಿಗಳನ್ನು ಮಾಡಬೇಕು. ಇಫ್ ದ additional capital introduced by the partner is given in the problem. ಒಂದು ವೇಳೆ ಪ್ರಾಬ್ಲಮ್ ಅಲ್ಲಿ ಪಾಲುದಾರರು ಹೂಡಿಕೆ ಮಾಡಿದ ಹೆಚ್ಚುವರಿ ಬಂಡವಾಳವನ್ನು ಕೊಟ್ಟಿದ್ದಲ್ಲಿ ಕಂಪಲ್ಸರಿ we have to record it in the partners capital account under fixed capital method. ಕಡ್ಡಾಯವಾಗಿ ಅದನ್ನು ನಾವು ಪಾಲುದಾರರ ಬಂಡವಾಳ ಖಾತೆಯಲ್ಲಿ ಬರೀಬೇಕು, ಸ್ಥಿರ ಬಂಡವಾಳ ವಿಧಾನದಲ್ಲಿ. To record the additional capital invested by the partners, ಪಾಲುದಾರರು ಹೆಚ್ಚುವರಿ ಬಂಡವಾಳ ಹೂಡಿಕೆಯನ್ನು ಮಾಡಿದ್ದನ್ನು ರೆಕಾರ್ಡ್ ಮಾಡೋದಕ್ಕಾಗಿ we have to make entry in the credit side. ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿಯನ್ನು ಮಾಡಬೇಕು. ಬೈ ಬ್ಯಾಂಕ್ ಅಕೌಂಟ್, ನಾವು ಬೈ ಬ್ಯಾಂಕ್ ಅಕೌಂಟ್ ಎಂದು ಬರೀಬೇಕು. ನೆಕ್ಸ್ಟ್, ಇಫ್ ವಿಡ್ರಾವಲ್ ಆಫ್ ಕ್ಯಾಪಿಟಲ್ ಮೇಡ್ ಬೈ ದ ಪಾರ್ಟ್ನರ್ ಇಸ್ ಗಿವನ್, ಒಂದು ವೇಳೆ ಪಾಲುದಾರರು ಹಿಂಪಡೆದುಕೊಂಡ ಬಂಡವಾಳ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಲ್ಲಿ ಟು ರೆಕಾರ್ಡ್ ಇಟ್, ಅದನ್ನು ರೆಕಾರ್ಡ್ ಮಾಡೋದಕ್ಕೆ we have to make entry in the debit side. ಅದನ್ನು ನಮೂದು ಮಾಡೋದಕ್ಕೆ ನಾವು ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿಯನ್ನು ಮಾಡಬೇಕು. ರೈಟ್ ಟು ಬ್ಯಾಂಕ್ ಅಕೌಂಟ್, ನಾವು ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರಿಬೇಕು. ಆಫ್ಟರ್ ರೆಕಾರ್ಡಿಂಗ್ ಆಲ್ ಎಂಟ್ರೀಸ್ ಇನ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾಲುದಾರರ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಲ್ಲಾ ಎಂಟ್ರಿಗಳನ್ನು ಮಾಡಿದ ನಂತರ we have to balance the partners capital account. ಪಾಲುದಾರರ ಕ್ಯಾಪಿಟಲ್ ಅಕೌಂಟ್ ನಾವು ಬ್ಯಾಲೆನ್ಸ್ ಮಾಡಬೇಕು. It should be noted that ಇದು ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. In the fixed capital method ಅಲ್ಲಿ partners capital always shows the credit balance. ಪಾಲುದಾರರ ಬಂಡವಾಳ ಖಾತೆ ಸದಾ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನೇ ತೋರಿಸುತ್ತದೆ. ಈ ಬ್ಯಾಲೆನ್ಸ್ ಇದು ವರ್ಷದಿಂದ ವರ್ಷಕ್ಕೆ ಸ್ಥಿರವಾಗಿರುತ್ತದೆ. Unless additional capital is introduced by the partner or withdrawal of capital made by the partners. ಈ ಬ್ಯಾಲೆನ್ಸ್ ಅದು ವರ್ಷದಿಂದ ವರ್ಷಕ್ಕೆ ಸ್ಥಿರವಾಗಿರುತ್ತದೆ. ಒಂದು ವೇಳೆ ಯಾವುದೇ ಪಾಲುದಾರ ಹೆಚ್ಚುವರಿ ಬಂಡವಾಳವನ್ನು ತೊಡಗಿಸದಿದ್ದರೆ ಅಥವಾ ಬಂಡವಾಳದ ಭಾಗವನ್ನು ಸ್ವಂತಕ್ಕೆ ಹಿಂಪಡೆದುಕೊಂಡಿರದಿದ್ದರೆ, ದೆನ್ ನಾನು ಆಗ್ಲೇ ಹೇಳಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ವಿಲ್ ಆಲ್ವೇಸ್ ಶೋ ದ ಕ್ರೆಡಿಟ್ ಬ್ಯಾಲೆನ್ಸ್. ಪಾಲುದಾರರ ಬಂಡವಾಳ ಖಾತೆ ಅದು ಯಾವತ್ತೂ ಕೂಡ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತದೆ ಅಂಡ್ ಇಟ್ ವಿಲ್ ಅಪಿಯರ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಆದ್ದರಿಂದ ಅದನ್ನು ಬ್ಯಾಲೆನ್ಸ್ ಶೀಟ್ ನ ಲಯಬಿಲಿಟಿ ಸೈಡ್ ಅಲ್ಲಿ ಬರೆಯಬೇಕು. ನೆಕ್ಸ್ಟ್ ದ ಪ್ರಿಪರೇಷನ್ ಆಫ್ ಕರೆಂಟ್ ಅಕೌಂಟ್. ನಂತರ ಪಾಲುದಾರರ ಚಾಲ್ತಿ ಖಾತೆಯನ್ನು ಹೇಗೆ ತಯಾರು ಮಾಡಲಿಕ್ಕೆ ನೋಡುವ. ಫಾರ್ಮ್ಯಾಟ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಪಾಲುದಾರ ಕರೆಂಟ್ ಅಕೌಂಟ್ ನ ನಮೂನೆ. ಇನ್ ದಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಆಲ್ಸೋ, ಪಾಲುದಾರ ಕರೆಂಟ್ ಅಕೌಂಟ್ ನಲ್ಲಿ ಕೂಡ ಫಸ್ಟ್ ವಿ ರೈಟ್ ದ ಓಪನಿಂಗ್ ಬ್ಯಾಲೆನ್ಸ್. ಫಸ್ಟ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಬರೆಯಬೇಕು. ಲಿಸನ್, ಕೇಳಿಸ್ಕೊಳ್ಳಿ. ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಇಟ್ ಮೇ ಡೆಬಿಟ್ ಬ್ಯಾಲೆನ್ಸ್, ಇಟ್ ಮೇ ಕ್ರೆಡಿಟ್ ಬ್ಯಾಲೆನ್ಸ್. ಪಾಲುದಾರರ ಚಾಲ್ತಿ ಖಾತೆಯ ಓಪನಿಂಗ್ ಬ್ಯಾಲೆನ್ಸ್ ಅದು ಡೆಬಿಟ್ ಬ್ಯಾಲೆನ್ಸ್ ಆಗಿರ್ಬೋದು, ಕ್ರೆಡಿಟ್ ಬ್ಯಾಲೆನ್ಸ್ ಆಗಿರ್ಬೋದು. ಇಫ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಈಸ್ ಕ್ರೆಡಿಟ್ ಬ್ಯಾಲೆನ್ಸ್, ಒಂದು ವೇಳೆ ಪಾಲುದಾರರ ಚಾಲ್ತಿ ಖಾತೆಯ ಓಪನಿಂಗ್ ಬ್ಯಾಲೆನ್ಸ್ ಅದು ಕ್ರೆಡಿಟ್ ಬ್ಯಾಲೆನ್ಸ್ ಆಗಿದೆ, ಬಟ್ ರೆಕಾರ್ಡ್ ಇಟ್ ಇನ್ ದ ಕ್ರೆಡಿಟ್ ಸೈಡ್, ಅದನ್ನು ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ರೆಕಾರ್ಡ್ ಇಟ್, ಅದನ್ನು ರೆಕಾರ್ಡ್ ಮಾಡೋಕೆ ರೈಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ನಾವು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ಬರೀಬೇಕು. ನೆಕ್ಸ್ಟ್, ಇಫ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಇಸ್ ಡೆಬಿಟ್ ಬ್ಯಾಲೆನ್ಸ್, ಒಂದು ವೇಳೆ ಪಾಲುದಾರರ ಚಾಲ್ತಿ ಖಾತೆಯ ಓಪನಿಂಗ್ ಬ್ಯಾಲೆನ್ಸ್ ಅದು ಡೆಬಿಟ್ ಬ್ಯಾಲೆನ್ಸ್ ಆಗಿದ್ರೆ ಆವಾಗ ಇಟ್ ಶುಡ್ ಬಿ ರೆಕಾರ್ಡ್ ಇನ್ ದ ಡೆಬಿಟ್ ಸೈಡ್, ಅದನ್ನು ಡೆಬಿಟ್ ಸೈಡ್ ಅಲ್ಲಿ ಬರೀಬೇಕು. ಟು ರೆಕಾರ್ಡ್ ಇಟ್ ರೈಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಅದನ್ನು ಬರೆಯುವುದಕ್ಕಾಗಿ ನಾವು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ಬರೀಬೇಕು. ನೆಕ್ಸ್ಟ್, ಆಫ್ಟರ್ ರೆಕಾರ್ಡಿಂಗ್ ಓಪನಿಂಗ್ ಬ್ಯಾಲೆನ್ಸಸ್, ಓಪನಿಂಗ್ ಬ್ಯಾಲೆನ್ಸಸ್ ಅನ್ನು ಬರೆದ ನಂತರ ರೈಟ್ ದ ರಿಮೈನಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಉಳಿದ ಟ್ರಾನ್ಸಾಕ್ಷನ್ ಅನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಬರೀಬೇಕು. ನೆಕ್ಸ್ಟ್, ಇಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್, ಒಂದು ವೇಳೆ ಪಾಲುದಾರರ ಬಂಡವಾಳದ ಮೇಲಿನ ಬಡ್ಡಿಯನ್ನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಇಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಇನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಅದನ್ನು
ಸ್ಥಿರ ಬಂಡವಾಳ ವಿಧಾನದಲ್ಲಿ ಪಾಲುದಾರರ ಕರೆಂಟ್ ಅಕೌಂಟ್ ನಲ್ಲಿ ಬರೆಯತಕ್ಕದ್ದು. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಪಾಲುದಾರರ ಬಂಡವಾಳದ ಮೇಲಿನ ಬಡ್ಡಿ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅದನ್ನು ಪಾಲುದಾರರ ಕರೆಂಟ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಟು ರೆಕಾರ್ಡ್ ಇಟ್, ಅದನ್ನು ರೆಕಾರ್ಡ್ ಮಾಡೋದಕ್ಕೆ ರೈಟ್ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್. ನಾವು ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ನೆಕ್ಸ್ಟ್, ಇಫ್ ಡ್ರಾಯಿಂಗ್ಸ್ ಮೇಡ್ ಬೈ ದ ಪಾರ್ಟ್ನರ್ ಇಸ್ ಗಿವನ್, ಒಂದು ವೇಳೆ ಪಾಲುದಾರರು ಸ್ವಂತಕ್ಕೆ ಹಿಂಪಡೆದುಕೊಂಡದ್ದನ್ನು ಕೊಟ್ಟಿದ್ರೆ ಇಟ್ ಈಸ್ ಆಲ್ಸೋ ರೆಕಾರ್ಡ್ ಇನ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅದನ್ನು ಕೂಡ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ಬರೀಬೇಕು. ಇಟ್ ಈಸ್ ರೆಕಾರ್ಡೆಡ್ ಇನ್ ದ ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅದನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಹೆನ್ಸ್ ಅದನ್ನು ಟು ರೆಕಾರ್ಡ್ ಇಟ್, ಅದನ್ನು ರೆಕಾರ್ಡ್ ಮಾಡೋದಕ್ಕೆ ರೈಟ್ ಟು ಡ್ರಾಯಿಂಗ್ಸ್ ಅಕೌಂಟ್ ಇನ್ ದ ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಡೆಬಿಟ್ ಅಲ್ಲಿ ಟು ಡ್ರಾಯಿಂಗ್ಸ್ ಅಕೌಂಟ್ ಅಂದರೆ ಬರೀಬೇಕು. ನೆಕ್ಸ್ಟ್, ಇಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಗಿವನ್, ಒಂದು ವೇಳೆ ಪಾಲುದಾರರ ಡ್ರಾಯಿಂಗ್ಸ್ ನ ಮೇಲೆ ಬಡ್ಡಿಯನ್ನು ಕೊಟ್ಟಿದ್ರೆ ಇಟ್ ಈಸ್ ಆಲ್ಸೋ ರೆಕಾರ್ಡ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅದನ್ನು ಕೂಡ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ಬರೆಯಲಾಗ್ತದೆ. ಇಟ್ ಈಸ್ ರೆಕಾರ್ಡ್ ಇನ್ ದ ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅದನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಡೆಬಿಟ್ ಅಲ್ಲಿ ಬರೆಯಲಾಗ್ತದೆ. ಟು ರೆಕಾರ್ಡ್ ಇಟ್, ಅದನ್ನು ರೆಕಾರ್ಡ್ ಮಾಡೋದಕ್ಕೆ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್, ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಅಂತ ಹೇಳಿ ಬರಿಬೇಕು ಇನ್ ದ ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ. ನೆಕ್ಸ್ಟ್, ಇಫ್ ಪಾರ್ಟ್ನರ್ ಸ್ಯಾಲರಿ ಇಸ್ ಗಿವನ್, ಒಂದು ವೇಳೆ ಪಾರ್ಟ್ನರ್ ಸ್ಯಾಲರಿ ಏನಾದ್ರು ಕೊಟ್ಟಿದ್ರೆ ರೆಕಾರ್ಡ್ ಇಟ್ ಇನ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅದನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ಬರೀಬೇಕು. ಟು ರೆಕಾರ್ಡ್ ಇಟ್, ಅದನ್ನು ರೆಕಾರ್ಡ್ ಮಾಡೋದಕ್ಕೆ ರೈಟ್ ಬೈ ಸ್ಯಾಲರಿ ಅಕೌಂಟ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಸ್ಯಾಲರಿ ಅಕೌಂಟ್ ಅಂತ ಹೇಳಿ ಬರೀಬೇಕು. ಇಫ್ ಪಾರ್ಟ್ನರ್ಸ್ ಕಮಿಷನ್ ಇಸ್ ಗಿವನ್, ಒಂದು ವೇಳೆ ಪಾರ್ಟ್ನರ್ಸ್ ಕಮಿಷನ್ ಏನಾದ್ರು ಕೊಟ್ಟಿದ್ರೆ ರೆಕಾರ್ಡ್ ಇಟ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅದನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಟು ರೆಕಾರ್ಡ್ ಇಟ್, ಅದನ್ನು ರೆಕಾರ್ಡ್ ಮಾಡೋದಕ್ಕೆ ರೈಟ್ ಬೈ ಕಮಿಷನ್ ಅಕೌಂಟ್. ನಾವು ಬೈ ಕಮಿಷನ್ ಅಕೌಂಟ್ ಅಂತ ಹೇಳಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ನೆಕ್ಸ್ಟ್, ಸ್ಟೂಡೆಂಟ್ಸ್ ವಿ ನೋ, ವಿದ್ಯಾರ್ಥಿಗಳೇ ನಾವು ಕಲ್ತಿದ್ದೇವೆ, ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಶೇರ್ಡ್ ಅಮಂಗ್ ದ ಪಾರ್ಟ್ನರ್ಸ್. ಪಾಲುದಾರಿಕೆ ಸಂಸ್ಥೆಯ ಲಾಭ ನಷ್ಟವನ್ನು ಪಾಲುದಾರರ ನಡುವೆ ಹಂಚಿಕೆ ಮಾಡಲಾಗುತ್ತದೆ. ಇಫ್ ಫರ್ಮ್ ಅರ್ನ್ ಪ್ರಾಫಿಟ್, ಒಂದು ವೇಳೆ ಸಂಸ್ಥೆ ಲಾಭವನ್ನು ಗಳಿಸಿದರೆ, ಒಂದು ವೇಳೆ ಸಂಸ್ಥೆ ಲಾಭವನ್ನು ಗಳಿಸಿದೆ, ಪಾರ್ಟ್ನರ್ ಈಸ್ ಎಂಟೈಟಲ್ಡ್ ಟು ರಿಸೀವ್ ಶೇರ್ ಇನ್ ದಟ್ ಪ್ರಾಫಿಟ್. ಪಾಲುದಾರನಿಗೆ ಆ ಲಾಭದಲ್ಲಿ ಪಾಲನ್ನು ಪಡ್ಕೊಳ್ಳೋ ಹಕ್ಕು ಇದೆ. That partner share of profit should be recorded in the credit side of partners current account. ಆ ಪಾಲುದಾರನ ಪಾಲಿನ ಲಾಭವನ್ನು ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಟು ರೆಕಾರ್ಡ್ ಇಟ್, ಅದನ್ನು ರೆಕಾರ್ಡ್ ಮಾಡೋದಕ್ಕೆ ರೈಟ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇನ್ ದಿ ಕ್ರೆಡಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್, ಇಫ್ ಫರ್ಮ್ ಸಫರ್ ಫ್ರಮ್ ಲಾಸ್, ಒಂದು ವೇಳೆ ಸಂಸ್ಥೆಗೆ ನಷ್ಟ ಉಂಟಾಗಿದೆ, ಇಟ್ ಈಸ್ ಆಲ್ಸೋ ಶೇರ್ಡ್ ಅಮಂಗ್ ದ ಪಾರ್ಟ್ನರ್ಸ್. ಅದನ್ನು ಕೂಡ ಪಾಲುದಾರ ನಡುವೆ ಹಂಚಿಕೆ ಮಾಡಲಾಗಿದೆ. ಟು ರೆಕಾರ್ಡ್ ದ ಪಾರ್ಟ್ನರ್ ಶೇರ್ ಆಫ್ ಲಾಸ್ ದಟ್ ಮೇಕ್ ಎಂಟ್ರಿ ಇನ್ ದ ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಪಾಲುದಾರನ ಪಾಲಿನ ನಷ್ಟವನ್ನು ನಮೂದು ಮಾಡೋದಕ್ಕಾಗಿ ನಾವು ಪಾಲುದಾರರ ಕರೆಂಟ್ ಅಕೌಂಟ್ ನ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ರೈಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ನಾವು ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಬರೀಬೇಕು ಇನ್ ದ ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ. After recording all transactions, ಎಲ್ಲಾ ಟ್ರಾನ್ಸಾಕ್ಷನ್ ಗಳನ್ನು ಬರೆದ ನಂತರ we have to balance the partners current account. ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು. It should be noted that ಇದು ನಿಮಗೆ ಗೊತ್ತಿರಬೇಕು. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಇಟ್ ಮೇ ಶೋ ಡೆಬಿಟ್ ಬ್ಯಾಲೆನ್ಸ್, ಇಟ್ ಮೇ ಶೋ ಕ್ರೆಡಿಟ್ ಬ್ಯಾಲೆನ್ಸ್. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅದು ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸಬಹುದು, ಅದು ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸಬಹುದು. ಇನ್ ಫ್ರಂಟ್ ಆಫ್ ದಟ್ ಬ್ಯಾಲೆನ್ಸ್, ಆ ಬ್ಯಾಲೆನ್ಸ್ ನ ಫ್ರಂಟ್ ಅಲ್ಲಿ ನಾವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಥವಾ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಸ್ಟೂಡೆಂಟ್ಸ್, ಐ ಆಲ್ರೆಡಿ ಟೋಲ್ಡ್, ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಹೇಳಿದೆ, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಮೇ ಶೋ ಡೆಬಿಟ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್. ಪಾಲುದಾರರ ಕರೆಂಟ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸಬಹುದು, ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸಬಹುದು. ಇಫ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಶೋಸ್ credit balance,
ಒಂದು ವೇಳೆ ಪಾಲುದಾರರ ಬಂಡವಾಳ ಖಾತೆ ಅದು ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತಾ ಇದ್ರೆ ಇಟ್ ಶುಡ್ ಬಿ ಶೋನ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಅದನ್ನು ಬ್ಯಾಲೆನ್ಸ್ ಶೀಟ್ ನ ಲಯಬಿಲಿಟಿ ಸೈಡ್ ಅಲ್ಲಿ ತೋರಿಸಬೇಕು. ಅದೇ ಇಫ್ ಇಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್, ಒಂದು ವೇಳೆ ಪಾಲುದಾರರ ಕರೆಂಟ್ ಅಕೌಂಟ್ ಅದು ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತಾ ಇದ್ರೆ, ಪಾಲುದಾರ ಕರೆಂಟ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತಿದ್ರೆ ಇಟ್ ಶುಡ್ ಬಿ ಶೋನ್ ಆನ್ ದ ಅಸೆಟ್ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಅದನ್ನು ಬ್ಯಾಲೆನ್ಸ್ ಶೀಟ್ ನ ಅಸೆಟ್ ಸೈಡ್ ಅಲ್ಲಿ ತೋರಿಸಬೇಕು.